ಜೈ ಶ್ರೀರಾಮ್. ನಮಸ್ತೆ. ಜೈ ಶ್ರೀರಾಮ್. ಸುಮಿತ್ರೆಯ ಮಗನಾದ್ದರಿಂದ ಲಕ್ಷ್ಮಣನಿಗೆ ಇದ್ದ ಮತ್ತೊಂದು ಹೆಸರು ಸೌಮಿತ್ರಿ. ಅಯೋಧ್ಯೆ ಹೆಸರದನ್ನು ದಾಟಲು ರಾಮನಿಗಿದ್ದ ಕಾಲಾವಕಾಶ ಎಷ್ಟು? ಅಂದಿನ ಸೂರ್ಯಾಸ್ತ. ಅಯೋಧ್ಯೆಯನ್ನು ದಾಟಿದ ನಂತರ ಮೂವರು ತಲುಪಿದ್ದು ಎಲ್ಲಿ? ಶೃಂಗಬೇರಪುರ. ಶೃಂಗಬೇರಪುರ ಎಲ್ಲಿದೆ? ಗಂಗಾ ನದಿ ದಡದಲ್ಲಿದೆ. ನಿಷಾದದ ರಾಜನ ಹೆಸರು ಗುಹ. ಗುಹನ ವೃತ್ತಿ ಏನು? ಬೇಡ. ಗುಹನಲ್ಲಿ ರಾಮ ಕೇಳಿದ ಸಹಾಯವೇನು? ಗಂಗೆಯನ್ನು ದಾಟಲು ದೋಣಿ ವ್ಯವಸ್ಥೆ. ಭರದ್ವಾಜ ಋಷಿಗಳ ಆಶ್ರಮ ಎಲ್ಲಿತ್ತು? ಗಂಗಾ ಮತ್ತು ಯಮುನೆಯ ಸಂಗಮದ ಬಳಿ ಇತ್ತು. ಭರದ್ವಾಜರು ರಾಮನಿಗೆ ಎಲ್ಲಿ ತಂಗಲು ಹೇಳಿದರು? ಚಿತ್ರಕೂಟದ ಪರ್ವತದ ಬಳಿ. ದಶರಥನ ಅಂತ್ಯ ಹೇಗಾಯಿತು? ಪುತ್ರ ವಿರಹದಿಂದ ಸಾವು ಬರಲೆಂದು ದಶರಥನಿಗೆ ಶಪಿಸಿದ್ದು ಯಾರು? ಶ್ರವಣ ಕುಮಾರನ ವೃದ್ಧ ತಂದೆ ತಾಯಿ. ದಶರಥನ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ದು ಯಾರು? ಭರತ. ಭರತ ಶ್ರೀರಾಮನ ಯಾವ ಸಂಕೇತವನ್ನು ಇಟ್ಟುಕೊಂಡು ರಾಜ್ಯಭಾರ ಮಾಡಿದ್ದ? ಶ್ರೀರಾಮರ ಪಾದುಕೆ. ಶ್ರೀರಾಮರ ಪಾದುಕೆಗಳನ್ನು ತೆಗೆದುಕೊಂಡು ರಾಜ್ಯಭಾರ ಮಾಡು ಎಂದು ಭರತನಿಗೆ ಸೂಚಿಸಿದ್ದು ಯಾರು? ವಸಿಷ್ಠ ಮಹರ್ಷಿ. ಭರತನು ರಾಜ್ಯದ ಆಡಳಿತವನ್ನು ಎಲ್ಲಿದ್ದುಕೊಂಡು ಮಾಡುತ್ತಿದ್ದ? ನಂದಿಗ್ರಾಮ. ಪಂಚವಟಿಯು ಯಾವ ನದಿಯ ತೀರದಲ್ಲಿತ್ತು? ಗೋದಾವರಿ. ಜಟಾಯು ಶ್ರೀರಾಮನಿಗೆ ತಾನು ಯಾರೆಂದು ಪರಿಚಯ ಮಾಡಿಕೊಂಡಿತು? ದಶರಥನ ಮಿತ್ರ ಎಂದು. ದಶರಥನ ತಾಯಿ ಶಯನಿ. ತಂದೆ ಅರುಣ. ಸಹೋದರ ಸಂಪತಿ. ವಿಶ್ರವಾಸು ಹಾಗೂ ದೇವವರ್ಣನೆಯ ಮಗ ಯಾರು? ಕುಬೇರ. ಕುಬೇರನ ಬಳಿ ಇದ್ದ ವಾಯುವೇಗದ ವಾಹನ ಯಾವುದು? ಪುಷ್ಪಕ ವಿಮಾನ. ರಾವಣನಿಗಿಂತಲೂ ಮೊದಲು ಲಂಕೆಯನ್ನು ಆಳುತ್ತಿದ್ದ ರಾಜ ಯಾರು? ಕುಬೇರ. ವಿಶ್ರವಾಸು ಹಾಗೂ ಕೈಕಸಿಯ ಮಗ ಯಾರು? ರಾವಣ. ರಾವಣನ ಮೂಲ ಹೆಸರು? ದಶಕಂಠ. ದಶಾನನ. ಕುಬೇರನಿಂದ ರಾವಣ ವಶಪಡಿಸಿಕೊಂಡಿದ್ದು ಏನನ್ನು? ಲಂಕೆ ಮತ್ತು ಪುಷ್ಪಕ ವಿಮಾನ. ದಶಾನನನಿಗೆ ರಾವಣ ಎಂದು ಹೆಸರು ಬಂದಿದ್ದು ಯಾರಿಂದ? ಶಿವನಿಂದ. ಶೂರ್ಪನಖಿಯ ದೊಡ್ಡಮ್ಮನ ಮಕ್ಕಳು ಯಾರು? ಕರಾದೂಷಣ. ಕರಾದೂಷಣರನ್ನು ಸಂಹರಿಸಿದ್ದು ಯಾರು? ರಾಮ ಮತ್ತು ಲಕ್ಷ್ಮಣ. ಕರಾದೂಷಣರ ಸಂಹಾರದ ವಿಷಯವನ್ನು ರಾವಣನಿಗೆ ಮೊದಲು ಹೇಳಿದ್ದು ಯಾರು? ಅಕಂಪನ. ಸೀತೆಯನ್ನು ಅಪಹರಿಸಿದ್ದು ಯಾರು? ರಾವಣ. ಸೀತೆ ತನ್ನ ಆಭರಣಗಳ ಪುಟ್ಟ ಗಂಟನ್ನು ಎಲ್ಲಿ ಎಸೆದಳು? ಋಷ್ಯಮುಖ ಪರ್ವತದ ಬಳಿ. ಯೋಜನೆಗಳಷ್ಟು ದೂರದವರೆಗೆ ಕೈಗಳಿದ್ದ ರಾಕ್ಷಸ ಯಾರು? ಕಬಂದ. ಕಬಂದನನ್ನು ಸಂಹರಿಸಿದ್ದು ಯಾರು? ರಾಮ ಮತ್ತು ಲಕ್ಷ್ಮಣ. ಪಂಪಾ ಸರೋವರದಲ್ಲಿ ಆಶ್ರಮದಲ್ಲಿ ರಾಮನಿಗಾಗಿ ಕಾಯುತ್ತಿದ್ದ ವೃದ್ಧ ಭಕ್ತೆ ಯಾರು? ಶಬರಿ. ಶಬರಿ ಯಾವ ಆಶ್ರಮದಲ್ಲಿ ರಾಮನಿಗಾಗಿ ಎದುರು ನೋಡುತ್ತಿದ್ದಳು? ಋಷಿ ಮಾತಂಗರ ಆಶ್ರಮದಲ್ಲಿ. ಸೀತೆಯನ್ನು ಹುಡುಕಲು ಶಬರಿ ಹೇಳಿದ ಉಪಾಯವೇನು? ಸುಗ್ರೀವನನ್ನು ಭೇಟಿಯಾಗಲು. ಸುಗ್ರೀವ ಎಲ್ಲಿದ್ದ? ಋಷ್ಯಮುಖ ಪರ್ವತದ ಮೇಲೆ ಇದ್ದ. ರಾಮನ ದರ್ಶನ ಆದ ನಂತರ ಶಬರಿಯು ದೇಹತ್ಯಾಗ ಮಾಡಿದ್ದು ಹೇಗೆ? ಅಗ್ನಿಯ ಮೂಲಕ. ಕಿಷ್ಕಿಂಧ ಕಾಂಡದ ಹಿಂದಿನ ಭಾಗ ಯಾವುದು? ಅರಣ್ಯಕಾಂಡ. ಹನುಮಂತನ ತಂದೆ ಯಾರು? ಕೇಸರಿ. ಆಂಜನೇಯ ಯಾರ ವರದಿಂದ ಜನ್ಮ ತಾಳಿದನು? ವಾಯುದೇವ. ಸುಗ್ರೀವನ ಅಣ್ಣ ಯಾರು? ವಾಲಿ. ಸುಗ್ರೀವನ ಪತ್ನಿ ಯಾರು? ರುಮಾ. ವಾಲಿಯ ಪತ್ನಿ? ತಾರಾ. ವಾಲಿಯ ಪುತ್ರ?